ಹಾಯ್ ಎಲ್ಲರಿಗೂ ನಮಸ್ತೆ. ಇದು ಬಂದು ಗುರುವಾರದ ವ್ಲಾಗ್ ಆಗಿರುತ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ರತಿದಿನ ವ್ಲಾಗ್ ಮಾಡೋಕ್ಕಾಗಲ್ಲ, ಸೊ ನನಗೆ ಯಾವಾಗ ವ್ಲಾಗ್ ಮಾಡ್ಬೇಕನ್ಸುತ್ತೋ ಆವಾಗಲೇ ನಾನು ಮಾಡೋಕ್ಕಾಗೋದು. ಕೇಳ್ತಾ ಇರ್ತೀರ ಎಲ್ಲರೂ ಡೈಲಿ ವ್ಲಾಗ್ಸ್ ಮಾಡಿ ಅಂತ ಹೇಳಿಬಿಟ್ಟು. ನನಗೆ ನನ್ನ ಮೂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದೆಲ್ಲ ಮಾಡೋಣ ಅಂತ ಅಂದರೆ ಮಾಡಿಬಿಡ್ತೀನಿ, ಇಲ್ಲಾಂದರೆ ನಾನೇನು ಮಾಡೋಕ್ಕೋಗಲ್ಲ, ಆ ಥರ ಇರುತ್ತೆ. ಸೊ ಇವತ್ತು ಬಂದು ಗುರುವಾರ. ರಾಕಿಗೆ ಸ್ನಾನ ಮಾಡಿಸ್ಬೇಕಿತ್ತು. ಸೊ ಅವನಿಗೆ ವಾರಕ್ಕೊಂದು ಸತಿ ನಾನು ಸ್ನಾನ ಮಾಡಿಸ್ತೀನಿ. ಅವನಿಗೆ ಸ್ನಾನ ಮಾಡಿಸ್ಬೇಕಂದ್ರೆ ಇಡೀ ದಿನ ಫುಲ್ ಅವನಿಗೆ ಇಡಬೇಕು, ಅಷ್ಟು ಕೆಲಸ ಇರುತ್ತೆ ಅವನಿಗೆ ವಾಶ್ ಮಾಡೋದಾಗಿರ್ಬೋದು, ಡ್ರೈ ಮಾಡೋದಾಗಿರ್ಬೋದು, ಆಮೇಲೆ ಕಟ್ಟಿಂಗ್ ಮಾಡೋದು, ಟ್ರಿಮ್ಮಿಂಗ್ ಮಾಡೋದಾಗಿರ್ಬೋದು, ಎಲ್ಲ ನಾನೇ ಮಾಡೋದು ಅವನಿಗೆ ಗ್ರೂಮಿಂಗು. ಅದರದ್ದೇ ಒಂದಿನ ವ್ಲಾಗ್ ಮಾಡಾಕ್ತೀನಿ. ಸೊ ಇವತ್ತು ಬಂದು ಒಂದು ಸ್ಪೆಷಲ್ ಡೇ ಇತ್ತು. ಸೊ ಏನು ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ನಾನೇನು ಅವನಿಗೆ ಜಾಸ್ತಿ ಗ್ರೂಮಿಂಗ್ ಏನು ತೋರಿಸಿಲ್ಲ, ಮಾಡಿಲ್ಲ ಕೂಡ. ಬೇಗ ಅವನಿಗೆ ಜಸ್ಟ್ ಸ್ನಾನ ಮಾಡಿಸಿ ಡ್ರೈ ಮಾಡಿ ಅವನ್ನ ಒರೆಸಿ ಮಾತ್ರ ಕಣ್ಣತ್ರ ಮಾತ್ರ ಸ್ವಲ್ಪ ಟ್ರಿಮ್ ಮಾಡಿ ನೀಟಾಗಿ ಡ್ರೈ ಮಾಡಿ ಕೂಮ್ ಮಾಡಿದೆ ಅಷ್ಟೇ ಅವನಿಗೆ ಇವತ್ತು. ಸೊ ಅವನದೇ ಒಂದು ವ್ಲಾಗ್ ಮಾಡಿ ಹಾಕೋಣ ಅಂದ್ಕೊಂಡಿದ್ದೀನಿ. ಅದು ಫ್ರೀ ಟೈಮ್ ಸಿಕ್ಕಿದಾಗ ಹಾಕ್ತೀನಿ, ಅದನ್ನು ನೋಡಿ. ಆ್ಯಂಡ್ ಇವತ್ತಿನ ಏನು ಸ್ಪೆಷಲ್ ಡೇ ಅಂತ ಅಂದರೆ ನಿಮಗೆ ನೆಕ್ಸ್ಟ್ ಗೊತ್ತಾಗುತ್ತೆ ಹೋಗ್ತಾ. ರಾಕಿ ಬಂದು ನನಗೇನು ಅಷ್ಟು ಕಚ್ಚೋದು ಮಾಡೋದು ಆ ಥರ ಎಲ್ಲ ಮಾಡಲ್ಲ, ನೀಟಾಗಿ ಮಾಡಿಸ್ಕೊತಾನೆ. ನೀವು ನೋಡ್ತಾ ಇರ್ಬೋದು, ಅವನಿಗೂ ಈ ಥರ ಎಲ್ಲ ಅವನು ಕ್ಲೀನ್ ತುಂಬ. ಅವನೇನು ಮನೇಲಿ ಏನೂ ಕಚ್ಚಲ್ಲ. ಸಣ್ಣದು ತಗೊಬಂದಾಗಿಂದನೂ ಅವನು ಈ ಚಪ್ಪಲಿ ಕಚ್ಚೋದು, ಬಟ್ಟೆ ಕಚ್ಚೋದು, ಮನೆ ಗಲೀಜು ಮಾಡೋದು ಆ ಥರ ಎಲ್ಲ ಅವ್ನು ಮಾಡೇ ಇಲ್ಲ. ಅವನು ತುಂಬ ಡೀಸೆಂಟ್ ಬಾಯ್. ಅವನು ಅಷ್ಟು ನೀಟಾಗಿ ಮಾಡಿಸ್ಕೊತಾನೆ ಎಲ್ಲ. ಸೊ ನನ್ನ ಮಗ ಖುಷಿ ನನಗೆ ಅವನಂಗೆ ಆಗಿರೋದಕ್ಕೆ. ಸರಿ, ಓಕೆ. ಅವನದೇ ಒಂದು ಗ್ರೂಮ್ ಡೇ ಮಾಡಿದಾಗ ನಾನು ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ಹೇಗೆ ಅಂತ ಹೇಳಿಬಿಟ್ಟು. ಸೊ ಹರ್ಷಿತಾ ಸ್ಕೂಲಿಗೆ ಹೋಗಿದ್ಲು, ನಮ್ಮ ಮನೆಯವರು ಕೆಲ್ಸಕ್ಕೆ ಹೋದರು. ಸೊ ನಂದು ನಾರ್ಮಲಾಗಿ ಕಸ ಗುಡಿಸಿ ಒರೆಸಿ ಎಲ್ಲ ಪಾತ್ರೆ ಎಲ್ಲ ತೊಳೆದು ಅವನಿಗೆ ಸ್ನಾನ ಮಾಡಿಸಿ ನೆಕ್ಸ್ಟ್ ನಾನು ಸ್ನಾನ ಮಾಡ್ಕೋಬೇಕಿತ್ತು. ಸೊ ಬೇಗ ಕೆಲಸ ಮುಗಿಸ್ಕೊತಾ ಇದ್ದೆ. ಹಾಗೆ ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ಟೆಂಪಲಿಗೆ ಕೂಡ ಹೋಗಬೇಕಿತ್ತು ನಮ್ಮಮ್ಮನ ಜೊತೆ. ಅದಕ್ಕೋಸ್ಕರ ಬೇಗ ಕೆಲಸ ಮಾಡ್ಕೊತಾ ಇದ್ದೆ. Round. Sit. High five. Good boy. Ready? Chalo. Bye. Camera. Hi. Alloda. Wait, Rocky. ಹಾಗೆ ನಾನು ಕೂಡ ಹೋಗಿ ಫ್ರೆಶ್ ಅಪ್ ಆಗಿ ಬಂದೆ. ಸೊ ನಮ್ಮಮ್ಮ ಹೂವು ತಂದುಕೊಟ್ಟಿತ್ತು, ಮುಡ್ಕೊಂಡೆ. ಹಾಗೆ ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹೊರಟೆ. ನನಗೆ ಹೂವು ಮುಡಿಯೋದಂದರೆ ತುಂಬಾ ಇಷ್ಟ. ಮಲ್ಲಿಗೆ ಹೂವು, ಹೆಣ್ಮಕ್ಳು ಹೂವು ಮುಡ್ಕೋಬೇಕು. ಈಗ ಅಂತೂ ಯಾರೂ ಮುಡ್ಕೊಳ್ಳಲ್ಲ, ಅಂದರೆ ಈಗೀಗ ಮುಡ್ಕೊತಾ ಇದ್ದಾರೆ. ಹೌದು, ಎಲ್ಲ ಮತ್ತೆ ಹಳೆ ಕಾಲಕ್ಕೆ ವಾಪಸ್ ಹೋಗ್ತಾ ಇದ್ದಾರೆ ಎಲ್ಲರೂ. ಡ್ರೆಸ್ಸಿಂದ ಇಡ್ಬೋದು, ಸೀರೆ ಉಡೋದಾಗಿರ್ಬೋದು, ಎಲ್ಲದರಲ್ಲೂ ನಮ್ಮ ಸಂಸ್ಕೃತಿ ಕಾಪಾಡ್ತಾ ಇದ್ದಾರೆ. ಸೊ ನಾನು ಅದಕ್ಕೆ ಇವತ್ತು ಗುರುವಾರ ಆಗಿರೋದ್ರಿಂದ ರಾಘವೇಂದ್ರ ಸ್ವಾಮಿಗೆ ಪೂಜೆ ಮಾಡಿ ಎಲ್ಲ ನೀಟಾಗಿ ಆಯಿತು. ಅದಾದಮೇಲೆ ನಮ್ಮಮ್ಮಂಗೆ ಫೋನ್ ಹಾಕಿದ್ದೆ. ಸೊ
ಹೋಗೋಣ ಬಾ ಅಮ್ಮ ಅಂತ ಅಂದ್ಬಿಟ್ಟು ನಮ್ಮಮ್ಮ ಕೂಡ ರೆಡಿಯಾಗಿ ಮನೆ ಹತ್ರನೇ ಬಂದರು. ಇವ್ರು ನಮ್ಮ ರೆಗ್ಯುಲರ್ ಆಟೋ ಅಂಕಲು, ಅಂದರೆ ನಮ್ಮ ಏರಿಯಾದಲ್ಲೇ ಇರೋದು. ಸೊ ಮಳೆ ಬರೋ ಥರ ಇತ್ತಲ್ಲ, ಅದಕ್ಕೆ ಆ ಆಟೋನಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಗಾಡಿ ತೊಗೊಳ್ಳಿಲ್ಲ. ಸೊ ಟೆಂಪಲ್ ರೀಚ್ ಆದ್ವಿ. ದೇವ್ರ ದರ್ಶನ ಕೂಡ ಚೆನ್ನಾಗಾಯಿತು, ತುಂಬ ಒಳ್ಳೆ ಪೂಜೆ ನಡೀತಾ ಇತ್ತು. ಸೊ ಮತ್ತೆ ಮನೆಗೆ ರಿಟರ್ನ್ ಆಗೋಷ್ಟ್ರಲ್ಲಿ ಮಳೆ. ನಾನು ಹೋಗೋಕ್ಕೆ ಮುಂಚೆ ಬೇಳೆ ಎಲ್ಲ ನೆನೆಸಿಟ್ಟು, ಅಂದರೆ ಬೇಯೋಕ್ಕಿಟ್ಟು ಹೋಗಿದ್ದೆ ಆಫ್ ಮಾಡಿ ಅಂತ ಹೇಳಿಬಿಟ್ಟು. ಅರ್ಷಿತಾ ಮನೇಲೇ ಇದ್ಲು, ಆಮೇಲೆ ನಮ್ಮ ಮನೆಯವರು ಬಂದಿದ್ದರು. ಸೊ ಮನೆಗೆ ಹೋದ ತಕ್ಷಣ ಆಮೇಲೆ ಸಾಂಬಾರಿಗೆಲ್ಲ ಒಗ್ಗರಣೆ ಮಾಡಿ ರೈಸು ಮಾಡಿಟ್ಟಿದ್ವಿ. ಹಾಗೆ ಹಪ್ಳ ಹಾಕ್ಕೊಂಡು ನಂಜಕ್ಕೆ. ಇವತ್ತು ಗುರುವಾರ ನಾನ್ ವೆಜ್. ನಮ್ಮ ಮನೇಲಿ ನಾನ್ ವೆಜ್ ತಿನ್ನೋದೇ ಕಮ್ಮಿ ಆಗೋಗ್ಬಿಟ್ಟಿದೆ, ಓನ್ಲಿ ಸಂಡೇಸ್ ಅಷ್ಟೇ. ಸೊ ಸಾಂಬಾರು ಆಯಿತು, ಹಾಗೆ ಹಪ್ಳ ಕೂಡ ಹಾಕ್ಕೊಂಡೆ. ಹಪ್ಳ ಎಲ್ಲ ಹಾಕಿ ಊಟ ಮಾಡ್ಕೊಂಡ್ವಿ. ಏನು ಸ್ಪೆಷಲ್ ಡೇ ಅಂದರೆ ನೋಡಿ, ಡೇನೇ ಮುಗ್ದೋಗ್ತಾ ಇದೆ, ಸ್ಪೆಷಲ್ ಡೇ ಏನು ಅಂತಲೇ ಹೇಳಿಲ್ಲ ನಾನು. ಅದಕ್ಕೂ ಮುಂಚೆ ರಾಕಿಗೆ ಸ್ವಲ್ಪ ಮೊದಲು ಊಟ ಅವನಿಗೆ ನಾವು ಊಟ ಮಾಡೋಕ್ಕೆ ಮುಂಚೆನೇ ಊಟ ಮಾಡಿಸ್ಬಿಡ್ತೀನಿ ನಾನು. ತುಪ್ಪನ ಕಲಸಿ ಅವನಿಗೆ ತಿನ್ನಿಸ್ಬಿಟ್ಟೆ. ಕೊಡಲ್ಲ ರಾಕಿದು ಬಾಚಿನಿ ಇಲ್ಲ ಅವನದೆಲ್ಲ ಊಟ ಆಯಿತು. ಸರಿ ನಾವು ಊಟ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ತಟ್ಟೆಗೆ ಊಟ ಹಾಕ್ಕೊಂಡು ತೊಗೊಂಡೋಗಿ ಊಟ ಮಾಡಿದ್ವಿ. ಸೊ ಊಟ ಎಲ್ಲ ಆಯಿತು. ಇವತ್ತೇನು ಸ್ಪೆಷಲ್ ಅಂದರೆ ನಮ್ಮ ತಂದೆ ಬರ್ತ್ಡೇ. ನಮ್ಮ ಅಪ್ಪಾಜಿ ಊರಿಗೆ ಹೋಗ್ಬಿಟ್ಟಿತ್ತು. ಸೊ ಬರೋದೇ ನಮ್ಮ ಅಪ್ಪಾಜಿ 10 ಗಂಟೆ ಮಾಡ್ತು ನೈಟು. ಸೊ ಅದಕ್ಕೆ ನಾವು ಹೋಗಿರಲಿಲ್ಲ, ನಾವು ವೆಯ್ಟ್ ಮಾಡ್ತಾ ಇದ್ವಿ. ಅರ್ಶು ಅಂತೂ ಕಾಣ್ತಾನೆ ಇಲ್ಲ. ಬ್ರೆಡ್ ಯಾವುದು ಇದು? ಎಗ್ಲೆಸ್ ಅಲ್ವಾ? ಎಗ್ಲೆಸ್ಸಾ? ಯಾವುದು ಅಂದ್ರೆ ಇದು? ಬೇಡ, ಆಲ್ಮಂಡ್ ಬೇಡ, ಇದು ವೈಟ್ ಫಾರೆಸ್ಟ್. ಬ್ರೆಡ್ ತಗೊಳ್ಳೋಣ. ಓಕೆ, ರೆಡ್ ಬ್ಲೂಬೆರಿ. ಹ್ಯಾಪಿ ಬರ್ಡೇ ಅಪ್ಪಾಜಿ ಅಂತ. APPAGI. ನಾವು ಹೋದಾಗ 9:30 ಆಗೋಗಿತ್ತು. ಮತ್ತು ಅಂಗಡಿ ಬೇಕ್ರಿ ಕ್ಲೋಸ್ ಮಾಡಿಬಿಟ್ಟಿರ್ತಾರೆ ಅಂತ ನಾವು ಹೊರಟ್ವಿ. ಇನ್ನೂ ನಮ್ಮ ತಂದೆ ಬಂದಿರಲಿಲ್ಲ. ಸೊ ಸಣ್ಣದಾಗಿ ಕೇಕ್ ಆದರೂ ಕಟ್ ಮಾಡಿಸ್ಬೇಕಲ್ವಾ ಅಂತ ಕೇಕ್ ತೊಗೊಂಡು ಹೋಗೋಣ ಅಂತ ಊಟ ಎಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ. ಹೋದರೆ ಮನೆಗೆ ಇನ್ನು ನಮ್ಮ ತಂದೆ ಬಂದೇ ಇರಲಿಲ್ಲ. ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಆಗ್ಬಿಟ್ಟು ಲಾಲಿಪಾಪ್ ತಿಂತಾಳೆ. ತಿನ್ನೋದಕ್ಕೇನು ಕ್ಲಾಸ್ ಇರಲ್ಲ, ನೀನು ತಿಂದೆ ತಾನೆ ಚಾಕ್ಲೇಟ್ನ. ನೋಡಿ ಈಗ ನಮ್ಮಮ್ಮ ನಾನು ಲಾಲಿಪಾಪ್ ಕಿತ್ಕೊಳ್ತು. ಕಿತ್ಕೊಂಡು ಬರೀ ಕಿತ್ಕೊಳ್ಳೋದಲ್ಲ. ಒಂದೊಂದು ಹತ್ತಲ್ಲ. ಫೈನಲಾಗಿ ನಮ್ಮ ಅಪ್ಪಾಜಿ ಕೂಡ ಬಂದರು. ಬರೋಷ್ಟರಲ್ಲಾಗಲೇ 10 ಗಂಟೆ ಆಗಿತ್ತು. ಸೊ ಬಂದು ರಾಕಿ ಒಳಗಡೆ ಬನ್ನಿ ಬೇಗ ಅಂತ ಬೊಗಳ್ತಾ ಇದ್ದ, ಮಾತಾಡ್ಸೋ ತನಕನೂ ಬೊಗಳ್ತಾ ಇದ್ದ. ಸರಿ ಫೈನಲಾಗಿ ನಮ್ಮ ಅಪ್ಪಾಜಿ ಕೈಕಾಲು ಮುಖ ತೊಳ್ಕೊಂಡು ಬಂದರು, ಡ್ರೆಸ್ ಚೇಂಜ್ ಮಾಡಿಕೊಂಡ್ರು. ಕೇಕ್ ಕಟ್ ಮಾಡ್ಸೋಣ, ಟೈಮ್ ಆಗಿದೆ ಆಲ್ರೆಡಿ ಅಂತ ಹೇಳಿಬಿಟ್ಟು ಅರೇಂಜ್ ಮಾಡ್ಕೊಂಡ್ವಿ.
ಲೆಟರ್ ಬರ್ದಿದ್ದಾಳೆ ನೋಡಿ, ದೊಡ್ಡ ಕವಿತೆ ಬರ್ತಾವಳೆ ನಮ್ಮ ಅಪ್ಪಾಜಿಗೆ. ಹ್ಯಾಪಿಯೆಸ್ಟ್ ಬರ್ಡೇ ತಾತ, God bless you, stay with us forever, be strong, don't worry about who talks about you, stay happy forever with us. I wish that the good news will be coming to us with you. ಚೆನ್ನಾಗಿ ಬರ್ದಿದ್ದಾಳೆ. ಓಕೆ ಬಾಯ್, ಗುಡ್ ನೈಟ್ ಎಲ್ರಿಗೂ. ಇನ್ನೊಂದು ಲೈನ್ ಮಾಡ್ಬಿಟ್ಟೆ, ಸ್ಟೇ ಹ್ಯಾಪಿ ಫಾರ್ ಎವರ್ ವಿತ್ ಕುಳ್ಳು. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಅಪ್ಪಜ್ಜೆ. ಸೋ ಮಚ್. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್ ಹೇಳಮ್ಮಿ. ಬಾಯ್ ಅಶೋಕ್. ಓಕೆ ಬಾಯ್ ಬಾಯ್ ಅಮ್ಮಿ. ಬಾಯ್ ಕುಳ್ಳು. ಬಾಯ್ ಪಜ್ಜೆ. ಹ್ಯಾಪಿ ಬರ್ಡೇ. ಬಾಯ್ ಅಮ್ಮಿ. ಬಾಯ್. ಬೇಗ ಹಾಕೊಳ್ಳಿ. ಸೊ ಗಿರಾಕಿನ ವಾಕ್ ಮಾಡಿಸಿ ಚಿತ್ತಾರ ಬರೆದವಳೆ, ಸುತ್ತೇಳು ಲೋಕದವಳೆ, ಮತ್ತೆಲ್ಲ ಸಿಗದವಳೆ, ನನ್ನೊಳಗೆ ಹಾಡಾಗಿ ಹರಿದವಳೆ. ನೋರು ಚೆನ್ನಕು